So, what happens? That is where you will understand. Only when you become mentally free, then only religiously free. ಆದ ನಂತರನೇ you will exercise the real power in you. The real you will be going through you. ಆತ್ಮದಿಂದ, ಬುದ್ಧಿಯಿಂದ, ವಾಕ್ನಿಂದ ಮೂಲಕ the real you is completely comes out. ಇಲ್ಲ ಅಂದರೆ ರಿಲೀಜಿಯಸ್ ಇಂಪೋಸಿಷನ್ ಮಾಡ್ಕೊತಿರ್ತೀರಾ. ಮಡಿ ಮೈಲ್ಗೆ ಅಂತೆಲ್ಲ ಹೇಳಿ ನಾನು ಹೇಳಿದ್ನಲ್ಲ, ಒಂದು ಹಬ್ಬ ಹರಿದಿನ ಆಯಿತು ಅಂದರೆ ಮನೆಯಲ್ಲಿ ನಾವು ಫಸ್ಟು ಸ್ನಾನ ಮಾಡಬೇಕು. ಒಂದು ಕಾಫಿ ಬಿಟ್ಟರೆ ನಮಗಿನ್ನೇನು ಸಿಗಲ್ಲ. ಆಮೇಲೆ ಪೂಜೆ ಬಂದು ಮಾಡೋವರೆಗೂ ಪುರೋಹಿತರು ಅಥವಾ ನಮ್ಮ ತಂದೆ ಪೂಜೆ ಮಾಡಬೇಕು. ಅದು ಮಾಡಾದ್ಮೇಲೆ ಅದೇನೋ ಒಂದು ಸ್ವಲ್ಪ ನೈವೇದ್ಯ ಇರುತ್ತೆ. ಅದನ್ನು ಕೊಟ್ಟಾದಮೇಲೆ ಮಂಗಳಾರತಿ ಮಾಡಾದ್ಮೇಲೆ ನಮಗೆ ನೈವೇದ್ಯ ಎಲ್ಲ ಕನ್ಸಿಡರೇಷನ್ ಬರುತ್ತೆ. ಇಲ್ಲ ಅಂದರೆ ಹಾಫ್ ದ ಟೈಮ್ ನಮಗೆ ಅಸಿಡಿಟಿ ಬರೋದು ಅದರಿಂದನೇ, ಬಂದಿದ್ದು ಅದರಿಂದನೇ. ಸರಿಯಾದ ಟೈಮಲ್ಲಿ ನಿಮಗೆ ಇದಕ್ಕೆ ಮೋಸ್ಟ್ ಆಫ್ ಯು ಹ್ಯಾವ್ ಹೆಲ್ತ್ ಪ್ರಾಬ್ಲಮ್ಸ್. ಇಟ್ ಆಲ್ ಸ್ಟಾರ್ಟ್ಸ್ ವಿತ್ ನಾಟ್ ಈಟಿಂಗ್ ಫುಡ್ ಅಟ್ ದ ರೈಟ್ ಟೈಮ್ because all these things come into you. First thing that comes to you is mental clarity ಇಲ್ಲ. ಸೊ ಮೆಂಟಲ್ ಕ್ಲಾರಿಟಿ ಆದಮೇಲೆ ಮೆಂಟಲಲ್ಲಿ ವೈಬ್ರೇಷನ್ಸ್ ಬದಲು ನಿಮಗೆ ನೆಗೆಟಿವ್ ವೈಬ್ರೇಷನ್ಸ್ ಜಾಸ್ತಿ. ಏನಾಗುತ್ತೆ, ಹೊಟ್ಟೆ ಹಸಿದಾಗ ಮನುಷ್ಯ ಫಸ್ಟ್ ಅಂದ್ಕೊಳ್ಳೋದು ಕೋಪ. ಫಸ್ಟ್ ಏನು ಅಂದ್ಕೊಳ್ಳೋದು, ದೇವ್ರ ಬಗ್ಗೆ ಅಲ್ಲ, ಹೊಟ್ಟೆಗೆ ಸಿಕ್ಕಿದ್ರೆ ಸಾಕು. ಅನ್ ಹಂಗ್ರಿ ಮ್ಯಾನ್ ಈಸ್ ಅನ್ ಆ್ಯಂಗ್ರಿ ಮ್ಯಾನ್. ಈ ವಯಸ್ಸಾಗ್ದಾಗ್ದಾಗ ಏನಾಗುತ್ತೆ ಅಂದರೆ, ಅಯ್ಯೋ ಏನು ಮಾಡ್ತೀವಿ, ಮಂಗಳಾರತಿ ಆಗೋವರೆಗೂ ನೈವೇದ್ಯ ಆಗೋವರೆಗೂ ನಾವು ತಿನ್ನೋಕ್ಕಾಗಲ್ಲ ಅಂತೇಳಿ ಕೊನೆಯಲ್ಲಿ ಗಬಗಬ ಅಂತ ತಿನ್ನೋಕ್ಕಾಗಲ್ಲ. ಯಾಕಂದರೆ ಕಲ್ಚರು ಗಬಗಬ ಅಂತ ತಿನ್ನಬೇಕು, ತಿನ್ನೋಕ್ಕೆ ಮನಸ್ಸಿಲ್ಲ. ಅದಾದಮೇಲೆ ಅಸಿಡಿಟಿ ಆಗಿ ಏನಾಗುತ್ತೆ ಅಂದಾಗ ನಮಗೆ ಎಲ್ಲ ರೀತಿ ಹೆಲ್ತ್ ಪ್ರಾಬ್ಲಮ್ಸು ಶುರು. ಫಸ್ಟು ಹೊಟ್ಟೆಯಲ್ಲಿ ಅಸಿಡಿಟಿ ಶುರು ಆದ್ರೇ ಪ್ರಾಬ್ಲಮ್ ಶುರು. ಸರಿಯಾದ ಟೈಮ್ ಟು ಟೈಮ್ ಊಟ ಆಹಾರ ಇಲ್ಲ ಅಂದರೆ ಮಂಡಿ ನೋವು, ಕಾಲು ನೋವು, ತಲೆನೋವು, ಆ ನೋವು, ಈ ನೋವು ಅಂತೆಲ್ಲ ಬರೋಕ್ಕೆ ಶುರು ಆಗುತ್ತೆ. ಜಾಸ್ತಿ ತಿನ್ನಬೇಡಿ, ಟೈಮಿಗೆ ಎಷ್ಟು ಬೇಕೋ ಅಷ್ಟು ಟೈಮ್ ತೊಗೊಳ್ಳಿ. ನಿಮಗೆ ಸ್ಯಾಟಿಸ್ಫೈ ಆಗೋವರೆಗೂ ತಿನ್ನಿ. ಸೊ ಮೋಸ್ಟ್ ಆಫ್ ಯು ಸಫರ್ ಓನ್ಲಿ ಬಿಕಾಸ್ ಯು ಡೋಂಟ್ ಗೆಟ್ ದ ಪ್ರಾಪರ್ ಫುಡ್ ಅಟ್ ದ ರೈಟ್ ಟೈಮ್. ಬಿಕಾಸ್ ನಿಮ್ಮ ವರ್ಕ್ ಇರುತ್ತೆ, ನಿಮ್ಮ ಕೆಲಸ ಇರುತ್ತೆ, ಆ ಥರ ಕೆಲಸ ಇರೋದನ್ನ ಏನಾಗುತ್ತೆ, ಸೊ ಯು ಸಪ್ರೆಸ್ ಯುವರ್ ಸ್ಟಮಕ್. ಸೊ ಏನಾಗುತ್ತೆ, ಆಫ್ಟರ್ ಅ ಸರ್ಟನ್ ಏಜ್, ಒನ್ಸ್ ಯು ಸ್ಟಾರ್ಟ್ ಸಪ್ರೆಸ್ಸಿಂಗ್ ದ ಫುಡ್ ಇನ್ ಯುವರ್ ಸ್ಟಮಕ್, ಏನಾಗುತ್ತೆ, ಆಲ್ ಸಾರ್ಟ್ಸ್ ಆಫ್ ಇಂಪ್ಲಿಕೇಶನ್ಸ್. ಪ್ಲೀಸ್ ಮೈಂಡ್ ಮೈ ವರ್ಡ್, ಐ ಆಮ್ ಟೆಲಿಂಗ್ ಅಬೌಟ್ ಇಂಪ್ಲಿಕೇಶನ್ಸ್. ಬಾಧೆ, ಇಂಪ್ಲಿಕೇಶನ್ ಬಾಧೆ ಶುರು ಆದಮೇಲೆ ಎಲ್ಲ ರೀತಿ ರೋಗ ಶುರು ಆಗುತ್ತೆ. ಬಾಧೆ ಶುರು ಆದಮೇಲೆ ರೋಗ ಶುರು ಆಗೋದು. ಇಂಪ್ಲಿಕೇಶನ್ಸ್ ಬಾಧೆ, ರೋಗ, ಡಿಸೀಸ್. ಈಗಲಿಂದ ಅಲ್ಲ, ಮೊದಲಿಂದನೂ ಮಾಡಿದ್ದೀರಾ ನೀವು. ಮಾಡಿದ್ರಿಂದ ಟು ಸಪ್ರೆಸ್ ಯುವರ್ ಹಂಗರ್, ಈ ಮಡಿ ಮೈಲ್ಗೆ ಎಲ್ಲ ಬಂದಾದ್ಮೇಲೆ ಇದೆಲ್ಲ ನಿಮಗೆ ಅಸಿಡಿಟಿ ಶುರುವಾಗಿರೋದು. ನಿಮಗೆ ಹೆಲ್ತ್ ಏನಾದ್ರು ಹಾಳಾಗಿದೆ ಏನು ಅಂದರೆ, ಟೈಮ್ ಟು ಟೈಮ್ ನೀವು ಊಟ ಮಾಡಲ್ಲ. ಯಾಕೆ ಟೈಮ್ ಟು ಟೈಮ್ ಊಟ ಮಾಡಲ್ಲ ಅಂದರೆ, ರಿಲೀಜಿಯಸ್ ಫಂಕ್ಷನ್ ಇದೆ, ರಿಲೀಜಿಯಸ್ ಕಲ್ಚರ್ ಇದೆ. ದೊಡ್ಡವ್ರು ಏನು ಅನ್ಕೋತಾರೆ, ಅಕ್ಕಪಕ್ಕದ ಮನೆಯಲ್ಲಿ ದೊಡ್ಡವ್ರು ಇರ್ತಾರೆ, ಅವ್ರನ್ನೆಲ್ಲ ಕರೆದಿರ್ತೀವಿ. ಸೊ ಅವ್ರಿಗೋಸ್ಕರ ನಾನು ಊಟ ಮಾಡಬಾರ್ದು. ಅದಕ್ಕೆ ಏನು ಮಾಡ್ತೀವಿ, ಸಣ್ಣ ಮಕ್ಕಳೆಲ್ಲ ಇದ್ದಾಗ ಏನು ಮಾಡ್ತೀವಿ ಅಂದಾಗ ಹಿಂದ್ಗಡೆ ಹೋಗ್ಬಿಟ್ಟು ತಿನ್ನೋ ನೀನೊಂದು ಸ್ವಲ್ಪ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಒಂಚೂರು ಚೂರು ತಿನ್ನೋಂಗೆ ಕೊಟ್ಬಿಡ್ತೀವಿ. ನಾವು ಅದೇ ಥರ ತಿಂದಿದ್ದೀವಿ. ಅದು ತಿಂದರೂ ಕೂಡ ಅಸಿಡಿಟಿ ಎಲ್ಲ ಬಂದಿದೆ. ಯಾಕಂದರೆ ಟೈಮ್ ಟು ಟೈಮ್ ತಿಂಡಿ ಮಾಡಲಿ. ಸೊ ವೆನ್ ಯು ಡೋಂಟ್ ಈಟ್ ಅಟ್ ದ ರೈಟ್ ಟೈಮ್, ಆದ್ದರಿಂದ ಏನಾಗುತ್ತೆ, ನನ್ನ ಪ್ರಕಾರ ನಿಮ್ಮ ಎಫಿಷಿಯನ್ಸಿ, ತಲೆಯಲ್ಲಿರೋ ಎಫಿಷಿಯನ್ಸಿ ಈಗ ವರ್ಕ್ ಆಗಲ್ಲ ನಿಮಗೆ. ತಲೆ
ನಿಮಗೆ ತಲೆನೋವು, ಆ ರೀತಿ ನೋವು, ಈ ರೀತಿ ನೋವು ಎಲ್ಲ ಶುರು ಆಗುತ್ತೆ. ಸೊ there is no color on your skin. There is no color called as energy in your body. There is no color in your nerves because of nervous weakness. ಸೊ ಕಾಯ ವಾಚ ಮನಸ್ಸ ಎಲ್ಲ ರೀತಿ ಕಾಯಿಲೆನೂ ನಿಮಗೆ ಶುರುವಾಗಿದೆ. ಇಟ್ ಈಸ್ ಬಿಕಾಸ್ ಆಫ್ ದಿಸ್. ಈ ಮಡಿ ಮೈಲ್ಗೆ ಇದರಿಂದನೇ ಹೇಗೆ ಮೆಂಟಲಿ ಯು ಶುಡ್ ಹ್ಯಾವ್ ದಟ್ ಕೈಂಡ್ ಆಫ್ ಅ ಕ್ಲಾರಿಟಿ ಆ್ಯಂಡ್ ಪ್ಯೂರಿಟಿ. ಇದು ಮುಖ್ಯವಾಗಿ ನಾವು ನೋಡಬೇಕು. ಮೆಂಟಲ್ ಕ್ಲಾರಿಟಿ ಶುಡ್ ಬಿ ದೇರ್. ಇದಕ್ಕೆ ವಿವೇಕಯುಕ್ತ ವೈರಾಗ್ಯ ಅಂತ ಹೇಳೋದು ಸ್ಪಿರಿಚುಯಾಲಿಟಿನಲ್ಲಿ. ವಿವೇಕ ಬಂದಾಗ ವೈರಾಗ್ಯ, ವೈರಾಗ್ಯ ಬಂದಾಗ ವಿವೇಕ ಇದ್ದೇ ಇರುತ್ತೆ. ಸೊ ದೇರ್ ಶುಡ್ ಬಿ ಮೆಂಟಲ್ ಕ್ಲಾರಿಟಿ, ದೇರ್ ಶುಡ್ ಬಿ ಸ್ಪೀಚ್ ಕ್ಲಾರಿಟಿ, ದೇರ್ ಶುಡ್ ಬಿ ಆ್ಯಕ್ಷನ್ ಓರಿಯೆಂಟೆಡ್ ಕ್ಲಾರಿಟಿ. ಕಾಯ ವಾಚ ಮನಸ್ಸ. ಯು ಆರ್ ರೈಟ್ ಆನ್ ದ ಡಾಟ್, ಯು ಆರ್ ರೈಟ್ ಆನ್ ದ್ಯಾಟ್ ಆಗಿರೋದು. ಸೊ ಈ ರೀತಿ ಎಲ್ಲ ಹೊಟ್ಟೆ ಬಟ್ಟೆ ಹಿಡಿದ್ರೆ ಏನಾಗುತ್ತೆ ಅಂದರೆ ನಮ್ಮ ಎಫಿಷಿಯನ್ಸಿ ರೆಡ್ಯೂಸ್ ಆಗುತ್ತೆ. ಇದರಲ್ಲಿ ಇರೋತಕ್ಕಂಥ ಮೇನ್ ಪಾಯಿಂಟು ಈ 15-16 ಇದೇನೆ, ಇದೇ ಇಲ್ಲಿರೋದು. ದೇರ್ ಇಸ್ ನೋ ಅದರ್ ವೇ, ಬಿಕಾಸ್ ಟಿಲ್ ವಿ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ವಿವೇಕಯುಕ್ತ ವೈರಾಗ್ಯ, ದೆನ್ ಓನ್ಲಿ ವಿ ವಿಲ್ ಅಂಡರ್ಸ್ಟ್ಯಾಂಡ್. ದಯವಿಟ್ಟು ಈ ಮಡಿ ಮೈಗೆಲ್ಲ ದಯವಿಟ್ಟು ಇದನ್ನು ಬಿಟ್ಟುಬಿಡಿ. ರಿಲೀಜಿಯಸ್, ಪ್ಲೀಸ್ ಡೋಂಟ್ ಹ್ಯಾವ್ ಎನಿ ರಿಲೀಜಿಯಸ್ ಇಂಪೋಸಿಷನ್. ಈಗ ದೇವ್ರ ಮನೆಯಲ್ಲಿ ಏನಪ್ಪ, ದೇವ್ರ ಮನೆಯಲ್ಲಿ ದೇವರು ಕೂರಿಸಿರ್ತೀರ, ನೀವು ರಾತ್ರಿ ದೇವರ ಮನೆ ತೆಗೆದಿರುತ್ತಾ ಬಾಗಿಲು, ಅಥವಾ ದೇವರ ಗೂಡು, ನೀವೇನು ಮಾಡ್ತೀರಾ, ಸಾಮಾನ್ಯ ದೇವ್ರ ಮನೆ ಬಾಗಿಲು ಹಾಕ್ತೀರಾ, ಇಲಿ ಪಲಿ ಬೆಕ್ಕು ಓಡಾಡದೇ ಇರಲಿ ಅಂತ. ನೀವು ಕಾರಣ ಚೆನ್ನಾಗಿದೆ, ಬಟ್ ದೇವ್ರನ್ನೂ ಬಂದ್ ಮಾಡಿರ್ತೀರಲ್ಲ ನೀವು. ಹೌ ವಿಲ್ ಯು ಎಕ್ಸ್ಪೆಕ್ಟ್ ಗಾಡ್ ಟು ವರ್ಕ್? ಈಗ ನಿಮ್ಗೆ ಸಡನ್ನಾಗಿ 2 ಗಂಟೆನಲ್ಲೇ ಹಲ್ಲು ನೋವು ಶುರು ಆಗೋದು, 3 ಗಂಟೆನಲ್ಲೇ ಹಲ್ಲು ನೋವು ಶುರು ಆಗೋದು, ಅಥವಾ ರಾತ್ರಿ ನೀರು ಕುಡಿಬೇಕು ನಿಮಗೆ, ಅಥವಾ ಏನಾದ್ರು ಒಂದು ಬಿಸಿಯಾಗಿ ಏನಾದ್ರು ತೊಗೋಬೇಕು, ಹಾಲು, ಸಮಥಿಂಗ್, ಅಲ್ಲಿ ಓಪನ್ ಮಾಡಬೇಕು ನೀವು. ನೀವು ದೇವ್ರ ಮನೆ ಅಥವಾ ಅಡುಗೆ ಮನೆ ಓಪನ್ ಮಾಡಿದಾಗ ಅಲ್ಲಿ ಜಿರಳೆ ಇಲ್ಲದೆ ಇರೋ ಅಡುಗೆ ಮನೆ ಯಾವುದು? ಟೆಲ್ ಮೀ, ಯಾವ ದೇವ್ರ ಮನೆ, ಯಾವ ಅಡುಗೆ ಮನೆಯಲ್ಲಿ ಜಿರಳೆ ಇಲ್ಲದೆ ಇರೋ ಅಡುಗೆ ಮನೆ ಯಾವುದು? ನಂಗೆ ಗೊತ್ತಿಲ್ಲ, ನಿಮಗೆ ಕೇಳ್ತಾ ಇದ್ದೀನಿ ನಾನು. ನಿಮ್ಮ ದೇವ್ರ ಹತ್ರ ಕ್ಲೋಸ್ ಆಗಿರೋದು ನೀವು, ಅಥವಾ ನೀವು ಸಾಕಿರೋ ಜಿರಳೆನೋ, ನೀವು ಸಾಕಿರೋ ಇಲಿನೋ, ಅಥವಾ ನೀವು ಸಾಕಿರೋತಕ್ಕಂಥ ಬೇರೆ ವಿಚಾರನೋ? ಪ್ಲೀಸ್ ಹೈಲೈಟ್ ಮೀ ಆನ್ ದಿಸ್. ನಿಮ್ಮ ಅಡುಗೆ ಮನೆಯಲ್ಲಿ ಇಸ್ ಇಟ್ ಪೆಸ್ಟ್ ಫ್ರೀ? ವೈ ಇಟ್ ಈಸ್ ನಾಟ್ ಪೆಸ್ಟ್ ಫ್ರೀ? ಟೆಲ್ ಮೀ. ಬಿಕಾಸ್ ಆ ಇಲಿ, ಆ ಹಲ್ಲಿ, ಆ ಜಿರಳೆ, ಅದಕ್ಕೆ ಅಡುಗೆ ಮನೆ ಬೇಕೇ ಬೇಕು. ಯಾಕೆಂದರೆ ನಿಮ್ಮ ಅಡುಗೆ ಮನೆ ಪರಿಶುದ್ಧವಾಗಿಲ್ಲ. ಯಾಕೆ ಪರಿಶುದ್ಧ ಇಲ್ಲ? ಆಲ್ ದೀಸ್ ಕಾಕ್ರೋಚಸ್, ಆಲ್ ದಿಸ್ ಲುಕ್ ಔಟ್ ಈವನ್ ಫಾರ್ ಅ ಸ್ಮಾಲ್ ಫುಡ್ ಪಾರ್ಟಿಕಲ್. ಎಲ್ಲೋ ಒಂದು ಪೀಸ್ ಅನ್ನದಗಳು ಅಥವಾ ಏನೋ ಒಂದು ಅಗಳು ಅದು ಉಳಿದಿರುತ್ತೆ, ಅದನ್ನು ಹುಡ್ಕೊಂಡು ಬರುತ್ತವೆ. ಅಲ್ಲಿ ದೇವ್ರ ಮನೆಯಲ್ಲಿ ಕೂತಿರೋದ್ರಿಂದ ಎಷ್ಟೋ ಸಲ ದೇವ್ರ ಮನೆಯಲ್ಲಿ ಹಲ್ಲಿ ಇರುತ್ತೆ, ಜಿರಳೆ ಇರುತ್ತೆ. ದ ಮೊಮೆಂಟ್ ಯು ಸ್ವಿಚ್ ಆನ್ ದಟ್ ಲೈಟ್, ಈ ಜಿರಳೆ ಗಿರಳೆ ಎಲ್ಲ ಹಾಗೆ ಕತ್ಲೆಗೆ ಒಳಗೋಗುತ್ತೆ ಅಲ್ವಾ? ಈಗ ನಿಮಗೆ ಹತ್ರನೋ ಜಿರಳೆಗೆ ಹತ್ರನೋ ದೇವರು. ನೀವು ಬೆಳಗ್ಗೆ ಎಲ್ಲ ಭಾನುವಾರದಿಂದ ನೀವೇನು ಯಾವಾಗಲೂ ಇವತ್ತು ಸತ್ಸಂಗೋ, ಇವತ್ತೆಲ್ಲ ಚೆನ್ನಾಗಿ ನಾನು ಕೇಳ್ಕೊತೀನಿ, ವಿಚಾರ ಏನೋ ಚೆನ್ನಾಗಿ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಪಾಪ ಅಷ್ಟು ದೂರದಿಂದ ಇಷ್ಟು ದೂರದವರೆಗೂ ಬರ್ತಿರಲ್ಲ ನೀವು. ಹಾಂ, ಏನು ಮಾಡ್ತೀಯ?
ಇದೆಲ್ಲ ಹಾಗೇ ಆಗುತ್ತೆ. ಥಿಂಗ್ಸ್ ಹ್ಯಾಪನ್. ಸೊ ದ ಪಾಯಿಂಟ್ ಈಸ್, even a cockroach requires God's grace. ಓಕೆ. ಆಮೇಲೆ ಮಾರನೇ ದಿವಸ ಎದ್ದು ನೋಡ್ತಾರೆ, ಓ ತುಂಬ ಜಿರಳೆ ಆಗೋಗ್ಬಿಟ್ಟಿದೆ, ಅಡುಗೆ ಮನೆಯಲ್ಲಿ ದೇವ್ರ ಮನೆಯಲ್ಲಿ ತುಂಬ ಜಿರಳೆ ಆಗಿಬಿಟ್ಟಿದೆ. ನೆಕ್ಸ್ಟ್ ಏನು ಮಾಡ್ತೀರಾ? ಫ್ಲಿಟ್ ಹಿಡ್ಕೊಂಡು ಹೊಡಿತೀರ. ಓಕೆ. ಆಮೇಲೆ ಬೇರೆ ಮಕ್ಕಳುಗಳು ಏನು ಮಾಡ್ತಾರೆ, ಏ ಅಮ್ಮ ಸರಿ ಇಲ್ಲ ನೀನು, ಈ ಸಲ ಫ್ಲಿಟ್ ಹೊಡೆದು ಬಿಟ್ರೆ ನಾನು ನಿನ್ನ ಬೆಳಗ್ಗೆ ಎಲ್ಲಿ ಮಾಡೋದು ನೀನು ಅಂತೆಲ್ಲ ಹೇಳ್ಬಿಟ್ಟು ಸ್ಟೈಲಾಗಿ ಎಲ್ಲ ಒರೆಸು ನೀನು ಅಂತ ಹೇಳ್ಬಿಟ್ಟು ಒರೆಸೋದು ಅಮ್ಮ ಮಗಳ ಕೈನಲ್ಲಿ ಅಲ್ವಾ. ಒರೆಸಾದ್ಮೇಲೆ ಏನಾಗುತ್ತೆ, ಆಮೇಲೆ ಅವಳಿಗೊಂದು ಇದ್ದೇ ಇರುತ್ತೆ ತಲೆಯಲ್ಲಿ ಒಂದು ಹುಳ, ಆ ಜಿರಳೆ ಹುಳ ಬಿಟ್ಟು ಮಿಕ್ಕಿದ ಹುಳ ಎಲ್ಲ ಇರುತ್ತೆ. ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಎವ್ರಿವೇರ್, ನಾಟ್ ಓನ್ಲಿ ಹಿಯರ್, ಎವ್ರಿವೇರ್. ಎಲ್ಲರ ಮನೆಯಲ್ಲೂ ಅದೇ ತೂತೆ. ದೋಸೆನೂ ತೂತು, ಕಾವಲಿನೂ ತೂತು. ಅದೇ ಪ್ರಾಬ್ಲಮ್ಮು. ಯಾಕೆ ಅಂದರೆ ಪ್ಯೂರಿಟಿ ತಲಾಂತರದಿಂದ ಇಂಪ್ಯೂರಿಟಿ ಬಂದಿದೆ. ನಿಮ್ಮ ತಲೆಗೆ ಪ್ಯೂರಿಟಿ ಬಂದಿರೋದು ಈಚೀಚೆಗೇನೆ. ನೀವು ಇಂಪ್ಯೂರೇ ತಲೆ ಒಳಗಡೆ. ದೇವ್ರ ಮನೆ, ಅಡುಗೆ ಮನೆ, ಯು ಆರ್ ಇಂಪ್ಯೂರ್ ಆಲ್ಸೋ. ಸರ್ವ ಜೀವ ಜಂತು ಸುಖಿನೋ ಭವಂತು. So you should understand how you maintain yourself and how do you maintain your surroundings. Apart from all this, we come to 16, Vivekayukta Vairagya. Because mentally and physically, if you want to be pure, ಮಡಿ ಮೈಲ್ಗೆ ನಿಮ್ಮ ಮೈಂಡಲ್ಲಿರೋದನ್ನು ತೆಗಿಬೇಕು. ಸರೌಂಡಿಂಗ್ಸ್ ಕ್ಲೀನಾಗಿ ಇಟ್ಕೊಳ್ಬೇಕು, ವಿಚ್ ಯು ಆರ್ ಡೂಯಿಂಗ್ ಆಲ್ರೆಡಿ. ಯಾವಾಗ ಆ ಥರದ್ದೆಲ್ಲ ಆಗುತ್ತೋ ನಿಮಗೆ ತಕ್ಷಣ ಯು ವಿಲ್ ಟೇಕ್ ಇಮಿಡಿಯೇಟ್ ಪ್ರಿಕಾಷನ್ಸ್. ಪೆಸ್ಟ್ ಕಂಟ್ರೋಲರ್ನ ಕರಿತೀರಾ, ಅವ್ರನ್ನ ಕರಿತೀರಾ, ದೆನ್ ಯು ವಿಲ್ ರಿಮೂವ್ ಯುವರ್ ಸೆಲ್ಫ್ ಫ್ರಮ್ ಆಲ್ ದೀಸ್ ಪೆಸ್ಟ್ಸ್. ಬಟ್ ಮೆಂಟಲಿ, ಆರ್ ಯು ಪ್ಯೂರ್? ಆರ್ ಯು ಪ್ಯೂರ್ ಮೆಂಟಲಿ? Vivekayukta Vairagya, when it comes, then only Mother is ready to grant you freedom. And that freedom, in other words, is called as mentally, physically, you are free. That is called as religiously liberation, and spiritually it is called as enlightenment. Only when you become free, you are enlightened. ಅದರಿಂದನೇ this tattva is very important for you to understand. So first of all, this week, this following week, you should be mentally and religiously free. ಯಾಕಂದರೆ ನಿಮ್ಮಲ್ಲಿರೋ ಎಲ್ಲ ನಿಮ್ಮ ತಪ್ಪಲ್ಲ, ನಿಮ್ಮ ತಂದೆ ತಾಯಿರು ಕಲ್ಚರ್ ಅನ್ನೋ ಹೆಸರಲ್ಲಿ ರಿಲಿಜಿಯಸ್ಲಿ ದೇ ಹ್ಯಾವ್ ಇಂಪೋಸ್ಡ್ ಅಪಾನ್ ಯು ಇನ್ ದ ನೇಮ್ ಆಫ್ ಕಲ್ಚರ್, ಇನ್ ದ ನೇಮ್ ಆಫ್ ಸಂಸ್ಕಾರ, ಇನ್ ದ ನೇಮ್ ಆಫ್ ಸಂಸ್ಕಾರ, ದೇ ಹ್ಯಾವ್ ರಿಲಿಜಿಯಸ್ಲಿ ಇಂಪೋಸ್ಡ್ ಅಪಾನ್ ಯು. Only when you become religiously free, then only we will think about enlightenment. 2 ವಾರ 3 ವಾರ ಈ ಥರ ಎಲ್ಲ ಎದೆ ಮಧ್ಯ ಕುಂಕುಮ ಗಂಧ ಎಲ್ಲ ಎದೆ ಮಧ್ಯ, ಗಂಡಸರಾಗಲಿ ಹೆಂಗಸರಾಗಲಿ ಅದನ್ನಿಟ್ಕೊಳ್ಳಿ. ಈ ಕಂಠ ಮಧ್ಯ, ಈ ಕಂಠದಲ್ಲಿ ಅಲ್ಲಿ ಒಂದು ನಿಮಗೆ ಒಂದು ರೀತಿ ನೆಮ್ಮದಿ ಶಾಂತಿ ಕೊಡಬೇಕಾದ್ರೆ, ನಿಮ್ಮ ವಾಕು ಶುದ್ಧ ಆಗಬೇಕಾದ್ರೆ ಇಲ್ಲಿ ಕೊಡಿ. ಅದಾದ ಮೇಲೆ ಇಲ್ಲಿಗಿಂತ ಸಹಸ್ರಾರದಲ್ಲಿ ಅಲ್ಲಿ ಕೊಡಿ. ಆಗ ನಿಮಗೆ ಸ್ವಲ್ಪ ತೃಪ್ತಿ. ಅದು ಒಂದು ದಿವಸದಲ್ಲಿ ಆಗಲ್ಲ,
ಒಂದು 2-3 ದಿವಸ ಅದನ್ನು ಮಾಡ್ಕೊಳ್ಳಿ. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.